Hello everyone. Today I am discussing about probability chapter independent events exercise 13.2. See here, examples observe ಮಾಡ್ರಿ. Examples ನೋಡಿ conditions ಏನದ a box of oranges is inspected by examining three randomly selected oranges drawn without replacement. Full stop. If all the three oranges are good, okay, the box is appeared for sale, comma, otherwise, comma, it is rejected. Full stop. Find the probability that a box containing 15 oranges out of with 12 are good and 3 are bad ones will be approved for ಸೇಲ್ ಅಂತ ಕೊಟ್ಟಾನ. ಈಗ ಫಸ್ಟ್ ನೋಡಿ ಇಲ್ಲೇ ಸ್ವಲ್ಪ ಥಿಂಕ್ ಮಾಡ್ಬೇಕಾಗ್ತದ ಸ್ಟೂಡೆಂಟ್ಸ್ ನೀವು ಇಲ್ಲಿ. ಯಾಕಂತಂದ್ರ ಲಾಜಿಕ್ ಥಿಂಕ್ ಏನ್ ಮಾಡ್ತೀರಿ ಅದು ಬಹಳ ಇಂಪಾರ್ಟೆಂಟ್. ಫಸ್ಟ್ ನೋಡಿ ದ ಬಾಕ್ಸ್ ಅಂತ ಯೂಸ್ ಮಾಡ್ತಾ ಇರೋದು. ದ ಬಾಕ್ಸ್ ಕಂಟೈನ್, ಅಬ್ಸರ್ವ್ ಮಾಡ್ರಿ, ದ ಬಾಕ್ಸ್ ಕಂಟೈನ್ 15 oranges. Okay, here the 15 oranges. Okay, out of ಎಷ್ಟು ಅದ ನೋಡ್ರಿ, ಅಬ್ಸರ್ವ್ ಮಾಡ್ರಿ, ಔಟ್ ಆಫ್ which, ಅಬ್ಸರ್ವ್ ಮಾಡ್ರಿ, ಔಟ್ ಆಫ್ which 12 are, ಹೇಳ್ತೇನ 12 are ಯಾವುದು ಗುಡ್ ಅಂಡ್, ಅಬ್ಸರ್ವ್ ಮಾಡ್ರಿ, ಮತ್ತೇನೇನು 3 are ಬ್ಯಾಡ್ ಅಂತ ಕೊಟ್ಟಾನ. ಫಸ್ಟ್ ಅವನು ಹೇಳ. ಓಕೆ, ಹಂಗಂದ ಇನ್, ಅಬ್ಸರ್ವ್ ಮಾಡ್ರಿ, ಇನ್ ದ ಫಸ್ಟ್ ಡ್ರಾ ಅಂತ ಯೂಸ್ ಮಾಡ್ತಾ ಇರೋದು. ಇನ್ ದಿ ಫಸ್ಟ್ ಡ್ರಾ, ಓಕೆ, ಇನ್ ದಿ ಫಸ್ಟ್ ಡ್ರಾ, comma, one orange, okay, one orange is drawn, observe ಮಾಡ್ರಿ, one orange drawn ಇದರಲ್ಲಿ ಔಟ್ ಆಫ್ ಯಾವುದು, ಔಟ್ ಆಫ್ 12 ಗುಡ್, ಯಾವುದು 12 ಗುಡ್ ಆರೆಂಜಸ್ ಒಳಗಿಂದು. ಓಕೆ, ಒಂದು ಡ್ರಾ ಮಾಡ್ಕೊತೀರಿ ಅಂದ್ರ ಏನದ, ಇಟ್ ಇಸ್ ಅ P of A means 12 divided by 13, sorry 15, sorry, so 15 ಆಗಬೇಕು. ಸೊ ಯಾಕಂದ್ರೆ ಸ್ಯಾಂಪಲ್ಸ್ ನಂಬರ್ ಆಫ್, ನಾನು ಬರೀತಾ ಇರೋದು ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದ. ಸೊ ಒಂದು ಡ್ರಾ ಮಾಡಿ ಅಂದ್ರೆ, ಸೊ ಅಬ್ಸರ್ವ್ ಮಾಡಿ, 12 ಆಫ್ ಅಂದ್ರೆ 12 ಡಿವೈಡೆಡ್ ಬೈ 15, 15 ಮೀನ್ಸ್ ನಂಬರ್ ಆಫ್ ಆರೆಂಜಸ್ 15 ಅವ. ಓಕೆ, ಆಫ್ಟರ್, ಅಬ್ಸರ್ವ್ ಮಾಡಿ, after first, observe ಮಾಡ್ರಿ, after first drawn, ಇದು ಬಹಳ ಇಂಪಾರ್ಟೆಂಟ್. there are ಎಷ್ಟು ಓದ್ರಿ, 14 ಏನು oranges, 14 oranges left ಆಯ್ತು. ಓಕೆ, ಕ್ಲಿಯರ್ ಆಯ್ತ್ರಿ. ಇನ್ನು ನೆಕ್ಸ್ಟ್ ಇನ್ ಸೆಕೆಂಡ್, ಅಬ್ಸರ್ವ್ ಮಾಡ್ರಿ, ಇನ್ ದಿ ಯಾವುದು ಸೆಕೆಂಡ್ ಡ್ರಾ, ಓಕೆ, ಕಾಮ, ಒನ್ ಆರೆಂಜಸ್ ಅಥವಾ ಒನ್ ಆರೆಂಜ್ ಈಸ್ ಡ್ರಾನ್ ಔಟ್ ಆಫ್ ಯಾವುದು, ಆಗ 12 ಇತ್ತು, ಈಗ ಔಟ್ ಆಫ್ 11, ಔಟ್ ಆಫ್ 11 ಗುಡ್ ಯಾವುದು, ಔಟ್ ಆಫ್ 11 ಗುಡ್ ಆರೆಂಜಸ್. ಅಂದ್ರ ಪಿ ಆಫ್ ಹೆಂಗ, ಇಲ್ಲೇ ಪಿ ಆಫ್ ಬಿ ಡಿವೈಡ್ಸ್ ಎ ಅಂತ ಯೂಸ್ ಮಾಡ್ತೀವಿ ಇಲ್ಲಿ ಫಸ್ಟ್ ಫಾರ್ಮುಲಾ. 11 ಡಿವೈಡೆಡ್ ಬೈ 14. ಓಕೆ, ಇಲ್ಲೇ ನೆಕ್ಸ್ಟ್ ಮತ್ತೆ ಏನಾಗ್ತದ, ಆಫ್ಟರ್ ಸೆಕೆಂಡ್, ಅಬ್ಸರ್ವ್ ಮಾಡ್ರಿ, ಆಫ್ಟರ್ ಸೆಕೆಂಡ್ ಡ್ರಾನ್, after second drawn, comma, there are ಯಾವುದು 13 oranges
13 oranges left ಅಂತ ಯೂಸ್ ಮಾಡ್ತೀವಿ. ಓಕೆ, ಇನ್ನು ನೆಕ್ಸ್ಟ್ ಇನ್ ಅಬ್ಸರ್ವ್ ಮಾಡ್ರಿ. ಇನ್ ದ ಥರ್ಡ್ ಅಬ್ಸರ್ವ್ ಮಾಡ್ರಿ. ಇನ್ ದಿ ಥರ್ಡ್ drawn, in the third drawn, comma, one orange is drawn, observe ಮಾಡ್ರಿ, out of 10 good oranges, 10 good oranges. Okay, you can therefore P of C of AB ಅಂತ ಯೂಸ್ ಮಾಡ್ತಾರೆ, equal to 10 divided by number of sample space oranges formula. Therefore, okay, P of A intersection B intersection C, first ಗೆ ಫಾರ್ಮುಲಾ ಬರೀಬೇಕಾದ್ರೆ ಹೇಳಿದ್ದೆ ಈ ಫಾರ್ಮುಲಾ. So P of A into P of B divides A into P of C divides AB. Okay, so answer ಏನಾಗ್ತದ 12 by 15 into 11 by 14 into 13 ಆಗಬೇಕು, ಯಾಕಂದ್ರೆ ಇಲ್ಲಿ ಲೆಫ್ಟ್ ಆಗಿರೋದು 13. So 13, so 10 by 13, answer is total 44 by 91. ಎಷ್ಟು 44 by 91. ಏನದ ಅಪ್ರೂವ್ ಆಫ್ ದ ಸೇಲ್ಸ್. ಕ್ಲಿಯರ್ ಆಯ್ತಿ? ಸ್ವಲ್ಪ ಥಿಂಕ್ ಮಾಡ್ತಾ ಇರ್ತದ ಸ್ಟೂಡೆಂಟ್ಸ್, ಅಂದ್ರೆ ಅರ್ಥ ಆಗ್ತದೆ, ಇಲ್ಲ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಇನ್ನು ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಏನ್ ಕೊಟ್ಟದ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ಸ್ ಅಲ್ಲಿ ಎ ಫೇರ್ ಕಾಯಿನ್ ಎ, ಅಬ್ಸರ್ವ್ ಮಾಡಿ, ಎ ಫೇರ್ ಕಾಯಿನ್ and unbiased die are tossed to stop, let capital A be the events. Inverted comma ನೋಡ್ರಿ, head appears on the coin and capital B the event, inverted comma ದಲ್ಲಿ 3 on the die. Okay, full stop. Check whether ನೋಡಿ ಸ್ವಲ್ಪ ಏನ ಡೈನು ಹೇಳ ಕಾಯಿನು ಹೇಳ. ಇಲ್ಲಿ ಫಸ್ಟ್ ಇಟ್ಸ್ ಸ್ಯಾಂಪಲ್ ಸ್ಪೇಸ್ ಬರ್ಕೊಂಡು ಅಂದ್ರೆ ಅರ್ಥ ಆಗ್ತದೆ ನಿಮ್ಗೆ. ಏನದ ಅಬ್ಸರ್ವ್ ಮಾಡ್ರಿ, ಹೆಡ್ ಟು 1 ಕಾಮಾ ಹೆಡ್ ಟು 2, ಹೆಡ್ ಟು 3, ಹೆಡ್ ಟು 4, ಹೆಡ್ ಟು 5, ಹೆಡ್ ಟು 6, ಆಮೇಲೆ T1, ಆಮೇಲೆ T2. ಓಕೆ, ನೆಕ್ಸ್ಟ್ T3, ಆಮೇಲೆ T4, ಆಮೇಲೆ T5, ಆಮೇಲೆ T6 ಅಪ್ ಟು ಏನದಲ್ಲ ಹಿಯರ್ n of s is 12. ಓಕೆ, ಈಗ ಫಸ್ಟ್ ಏನ್ ಕ್ಯಾನ್ ನೋಡ್ರಿ, ಏದ್ ಏನ್ ಕ್ಯಾನ್ ಅಬ್ಸರ್ವ್ ಮಾಡಿ. ಏನದನ ಹೆಡ್ ಅಪಿಯರ್ಸ್, ಅಬ್ಸರ್ವ್ ಮಾಡ್ರಿ, ಏನ್ ಕ್ಯಾನ್ ನೋಡ್ರಿ, ಹೆಡ್ ಅಪಿಯರ್ಸ್ ಆನ್ ದಿ ಯಾವುದು ಕಾಯಿನ್ ಅಂತ ಹೇಳ್ಯಾನ. ಓಕೆ, ಈಗ ಅದನ್ನ ನಾವು ಏನ್ ಬರ್ತೀವಿ, ಈಕ್ವಲ್ ಟು ಹೆಡ್ ಅಪಿಯರ್ಸ್ ಕಾಯಿನ್ಸ್ ಯಾವ್ದು, H, 1, H, 2, H, 3, H, 4, H, 5, H, 6. ಓಕೆ, ಅಬ್ಸರ್ವ್ ಮಾಡಿ, ಗೊತ್ತಾಯ್ತಾ? ಈಗ ಅಂದ್ರೆ ಪಿ ಆಫ್ ಎ ಅಬ್ಸರ್ವ್ ಮಾಡಿ, ಎಷ್ಟು ನೋಡ್ರಿ, ಎನ್ ಆಫ್ ಎ 1 2 3 4 5 6 ಅಂದ್ರೆ ಅಬ್ಸರ್ವ್ ಮಾಡ್ರಿ, ಎನ್ ಆಫ್ ಎ 6 ಅಂದ್ರೆ 6 by 12 means is 1 by 2. ಓಕೆ, ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಬಿ. ಬಿ ಏನ್ ಕ್ಯಾನ್ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಬಿ ಇದ್ದು ಇನ್ವರ್ಟೆಡ್ ಕಾಮಾ 3 on the
ಏನಂತ ಡೈ ಅಂತ ಹೇಳ್ತಾನ 3 ಆನ್ ದಿ ಡೈ ಅಂದ್ರೆ 3 ಸೊ ಡೈದ್ ಅವು ಯಾವ್ಯಾವ ಬರ್ತಾವ್ರಿ ಒಂದು H, 3 ಬಿಟ್ರ 3, T, 3 ಇವೆರಡೇ ಬರ್ತಾವ ಓಕೆ ಅಂದ್ರ P of B ಏನದ 2/12 means 1/6 ಓಕೆ ಅಂದ್ರೆ N of B value is 2 ಈಗ ಇಂಟರ್ಸೆಕ್ಷನ್ ನೋಡ್ರಿ A ಇಂಟರ್ಸೆಕ್ಷನ್ B ಎರಡು ಕಡೆ ಬೋತ್ ಮೀನ್ಸ್ ಯಾವ್ದ ನೋಡ್ರಿ ಒಂದೇ ಒಂದು H, 3 ಮತ್ತೆ ಯಾವ್ದು ಬರ್ತಾವ ನೋಡ್ರಿ ಇಲ್ಲ ಅಂದ್ರೆ implies A intersection B equal to 1 ಅಂದ್ರೆ P of A intersection B equal to 1/12 ಓಕೆ ಕ್ಲಿಯರ್ ಆಗಿದ್ರೆ ಡೈರೆಕ್ಟ್ ಬರ್ತದೆ 1/12 ಅಂತ ಈಗ ಅವ ಏನ್ ಕೇಳ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಏನ್ ಕೇಳ ಇಂಡಿಪೆಂಡೆಂಟ್ ಆಗ್ತದಲ್ಲೋ ಕೇಳ ಇಂಡಿಪೆಂಡೆಂಟ್ ಅಂದ್ರ ಫಾರ್ಮುಲಾ ಏನಂದ್ರೆ ಇಂಡಿಪೆಂಡೆಂಟ್ ಫಾರ್ಮುಲಾ P of A intersection B equal to P of A into P of B. P of A ಎಷ್ಟದ 1/12 ಅದ P of B P of A 1/2 ಅದ P of A 1/6 ಅದ ಅಂದ್ರೆ ಏನಾಗ್ತದೆ ನೋಡ್ರಿ 1/12 equal to 1/2 therefore ಅಂದ್ರೆ P of A intersection B equal to P of A into P of B ಅಂದ್ರೆ therefore those A and B are ಯಾವುದು ಇಂಡಿಪೆಂಡೆಂಟ್ ಆಗ್ತದ ಸೊ ಇಂಡಿಪೆಂಡೆಂಟ್ ಆಗ್ತದ ಅರ್ಥ ಐತ್ರಿ ಇಂಡಿಪೆಂಡೆಂಟ್ ಕ್ಲಿಯರ್ ಆಯ್ತ್ರಿ ಕಾನ್ಸೆಪ್ಟ್ ಓಕೆ ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಂತಂದ್ರೆ ನಿಮಗ ಈಸಿ ಆಗ್ಕೋತ ಹೋಗ್ತದ ಗೊತ್ತಾಯ್ತ್ರಿ ಇನ್ನು ನೆಕ್ಸ್ಟ್ ನೋಡ್ರಿ ಯಾವುದು ಕಂಡೀಷನ್ಸ್ ಎ ಡೈ ಈಸ್ ಏನದ tossed thrice full stop find the probability of getting an odd number at least once ಅಂತ ಕೊಟ್ಟಾನ ಈ ತರ ಕೊಟ್ಟಾನ ಸ್ವಲ್ಪ ಏನ್ ಮಾಡ್ಬೇಕು ನೀವು ಸ್ವಲ್ಪ ಥಿಂಕ್ ಮಾಡ್ಬೇಕಾಗ್ತದೆ ಏನ್ ಕೊಟ್ಟಾನ ಈ ಡೈ ಟಾಸ್ ಅಂತ ಕೊಟ್ಟಾನ ಹೌದಾ ಕ್ಲಿಯರ್ ಆಗ್ತದ್ರಿ ಕಾನ್ಸೆಪ್ಟ್ ಇಲ್ಲಿ ಏನದ ಏನೇನ್ ಕೊಟ್ಟಾನ ಸ್ವಲ್ಪ ಅಬ್ಸರ್ವ್ ಮಾಡ್ಬೇಕು ಈಗ ಫಸ್ಟ್ ಈಗ ಪ್ರೂಫ್ ನೋಡಿ ಏನದ ಈಗ ಸ್ವಲ್ಪ ವಿಚಾರ ಮಾಡಬೇಕು ಏನದಂದ್ರೆ ಪ್ರೊಬಾಬಿಲಿಟಿ ಅಂತ ಯೂಸ್ ಮಾಡ್ತಾರೆ ಓಕೆ ಏನ್ ಕೊಟ್ಟಾನ ಫಸ್ಟ್ ಲೆಟ್ ಎ ಕ್ಯಾಪಿಟಲ್ ಎ ಬಿ ದಿ event ಓಕೆ ಆಫ್ ಗೆಟ್ಟಿಂಗ್ ಅಂತ ಕೊಟ್ಟಾನ ಆಫ್ ಏನ್ ಕೊಟ್ಟಾನ ಗೆಟ್ಟಿಂಗ್ ಅಂಡ್ ಏನಂತಾನ ಆಡ್ ಅಂತ ಹೇಳ್ತಾನ ಅಬ್ಸರ್ವ್ ಮಾಡ್ರಿ ಆಡ್ ನಂಬರ್ ಹೌದಾ ಇದು ಬಹಳ ಇಂಪಾರ್ಟೆಂಟ್ ಆಡ್ ನಂಬರ್ ಆನ್ ಎ ಸಿಂಗಲ್ ಅಬ್ಸರ್ವ್ ಮಾಡ್ರಿ ಸಿಂಗಲ್ ಥ್ರೂ ಏನದ ಆಫ್ ಡೈ ಓಕೆ ಸಿಂಗಲ್ ಥ್ರೂ ಆಫ್ ಡೈ ಅಂತ ಯೂಸ್ ಮಾಡ್ತಾನೆ ಓಕೆ ಈಗ ಏನದ therefore P of A equal to odd ಈಗ ನೋಡ್ರಿ ಡೈ ಒಳಗ ಅಬ್ಸರ್ವ್ ಮಾಡ್ರಿ ಯಾವುದು ಸ್ಯಾಂಪಲ್ ಸ್ಪೇಸ್ ಎಷ್ಟದ 1 2 3 4 5 6 ಡೈ ಆಡ್ ನಂಬರ್ಸ್ ಎಷ್ಟದ ನೋಡ್ರಿ 3 ಅದ 3 divided by 6 ಯಾಕಂದ್ರೆ n of s n of s value is 6 ಓಕೆ ಸೊ ಎಷ್ಟಾಗ್ತದೆ ನೋಡ್ರಿ ಇಟ್ಸ್ 1/2 ಓಕೆ 1/2 ಓಕೆ ಸೊ 1/2 ಹಂಗಂದ್ರ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಈಗ ಇದನ್ನ ಪ್ರೊಬಾಬಿಲಿಟಿ ಅಂತ ಯೂಸ್ ಮಾಡ್ತಾರೆ ಮತ್ತೆ ಅದು ಆಡುದಾತು ಇನ್ನ ನೆಕ್ಸ್ಟ್ probability of getting
ಇವನ್ ನಂಬರ್ ಇದ್ರಂದ್ರೆ ಇವನ್ ನಂಬರ್ ಓಕೆ ಇತ್ತಂದ್ರೆ ಏನಾಗ್ತದ 1 ಮೈನಸ್ ಆಫ್ 1/2 ಆಗಿ ಏನಾಗ್ತದ ಇದು 1/2 ಆಗ್ತದೆ ಅರ್ಥ ಐತ್ರಿ ಅಥವಾ ಹಿಂಗೂ ಬರೀತೀವಿ ಆರ್ ಪಿ ಆಫ್ ಎ ಡ್ಯಾಶ್ ಈಕ್ವಲ್ ಟು 1 ಮೈನಸ್ ಆಫ್ ಪಿ ಆಫ್ ಎ ಅಂದ್ರೆ 1 ಮೈನಸ್ 1/2 ಅಂತಂದ್ರೆ 1/2 ಆರ್ ಅಂತ ಬರ್ತದೆ ನೋಡ್ರಿ ಅಬ್ಸರ್ವ್ ಮಾಡಿ ಆರ್ ಇದರ ಬರೀಬಹುದು ಹಿಂಗರ ಬರೀಬಹುದು ಓಕೆ ಈಗ ನೆಕ್ಸ್ಟ್ ನೋಡ್ರಿ ಏನ್ ಕೊಡೋಣ ಲಕ್ಷದಲ್ಲಿ ಬಹಳ ಇಂಪಾರ್ಟೆಂಟ್ ಇದೆ ಯಾವುದು ನಾವು ಪ್ರೊಬಾಬಿಲಿಟಿ ಅಬ್ಸರ್ವ್ ಮಾಡ್ರಿ ಪ್ರೊಬಾಬಿಲಿಟಿ ಅಂತ ಹೇಳ ಓಕೆ ಸೊ ಪ್ರೊಬಾಬಿಲಿಟಿ ಆಫ್ ಗೆಟ್ಟಿಂಗ್ ನೋ ಆಡ್ ಅಬ್ಸರ್ವ್ ಮಾಡ್ರಿ ನೋ ಆಡ್ ನಂಬರ್ when the die is tossed observe ಮಾಡ್ರಿ when the die is tossed ಯಾವ್ದು ಹೇಳುವ thrice observe ಮಾಡ್ರಿ thrice ಓಕೆ ಹಂಗಂತಂದ್ರ ಯಾವಾಗ ಏನಕ್ಕವು ಕಂಡೀಷನ್ಸ್ ಅಲ್ಲಿ ಪ್ರೊಬಾಬಿಲಿಟಿ ಈಕ್ವಲ್ ಟು ಅಬ್ಸರ್ವ್ ಮಾಡ್ರಿ ಇದರ ಈಕ್ವಲ್ ಟು ನ ಬರ್ತದೆ ಓಕೆ ಈಗ ಏನಾಗತ್ತೆ ನೋಡ್ರಿ ಈಕ್ವಲ್ ಟು ಪ್ರೊಬಾಬಿಲಿಟಿ so probability of getting even number okay even number when the die observe ಮಾಡ್ರಿ when the die is tossed ಯಾವುದು thrice ಓಕೆ ಈಸ್ ಟಾಸ್ಡ್ ಯಾವುದು ಥ್ರೈಸ್ ಅಂತ ಅಬ್ಸರ್ವ್ ಮಾಡಿ ಓಕೆ ಥ್ರೈಸ್ ಈಗ ಏನಾಗ್ತದೆ ನೋಡ್ರಿ 1/2 ಪಿ ಆಫ್ ಎ ಇಂಟು 1/2 ಇಂಟು 1/2 ಈಕ್ವಲ್ ಟು 1/2 ಯಾಕಂದ್ರೆ ಥ್ರೈಸ್ ಮೀನ್ಸ್ 3 ಟೈಮ್ಸ್ ಅರ್ಥ ಆಯ್ತಾ 3 ಟೈಮ್ಸ್ ಇಸ್ 1/2 ಇಂಟು 1/2 ಇಂಟು 1/2 ಇಸ್ 1/8 therefore observe probability okay so probability of getting an odd observe ಮಾಡ್ರಿ an odd number at least once when the die is tossed thrice ಏನಾಗ್ತದ 1 minus 1/8 equal to 7/8 ಆನ್ಸರ್ ಅಂದ್ರೆ 1 minus at least means is 1 of minus ಅಂದ್ರೆ p of a dash ಹಿಂಗೆ ಯೂಸ್ ಮಾಡ್ತೀವಿ ಇಲ್ಲಿ ಕಂಡೀಷನ್ಸ್ ಆ ಫಾರ್ಮ್ ಯೂಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಅರ್ಥ ಆಯ್ತಾ ಕ್ಲಿಯರ್ ಆಗಿ ಇಲ್ಲ ಅಂತಂದ್ರೆ ಇದು ಅಬ್ಸರ್ವ್ ಮಾಡಿ ಈ ಕಂಡೀಷನ್ ಗೊತ್ತಾಗಲಿಲ್ಲ ಅಂತಂದ್ರೆ ಇದಕ್ಕೆ ಏನಾಗ್ತದ ಆರ್ ಅಂತ ಬರ್ದಿರ್ತೀವಿ ನೋಡ್ರಿ ಇಲ್ಲಿ ಏನದ ಎಟ್ ಲೀಸ್ಟ್ ಹೆಂಗಿರ್ಬೇಕಂತಂದ್ರೆ ರಿಕ್ವೈರ್ಡ್ ಪ್ರೊಬಾಬಿಲಿಟಿ ಈಕ್ವಲ್ ಟು ಹೆಂಗಿರ್ತದ ಪಿ ಆಫ್ ಎಟ್ ಲೀಸ್ಟ್ ಅಬ್ಸರ್ವ್ ಮಾಡ್ರಿ ಎಟ್ ಲೀಸ್ಟ್ 1 ಆಡ್ ನಂಬರ್ ಅಂತದ 1 ಆಡ್ ನಂಬರ್ ಓಕೆ ಅದನ್ನ ಹೆಂಗ್ ಬರಿತೀವಿ 1 ಮೈನಸ್ ಆಫ್ ಪಿ ಆಫ್ ಏನದ ನೋ ಅಬ್ಸರ್ವ್ ಮಾಡ್ರಿ ನೋ ಆಡ್ ನಂಬರ್ ಅಂದಂಗ ನೋ ಆಡ್ ನಂಬರ್ಸ್ ಯಾವ್ಯಾವ ಅಂದ್ರೆ 1 ಮೈನಸ್ ಆಫ್ ಹೆಂಗ್ ಬರಿತೀವಿ ನಾವು ಪಿ ಆಫ್ ಎ ಡ್ಯಾಶ್ ಇಂಟು ಎ ಡ್ಯಾಶ್ ಇಂಟು ಎ ಡ್ಯಾಶ್ ಅದನ್ನ ಹೆಂಗ 1 ಮೈನಸ್ ಆಫ್ ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಎ ಡ್ಯಾಶ್ ಅಂದ್ರೆ ಪಿ ಆಫ್ ಎ ಡ್ಯಾಶ್ ಅಂತಂದ್ರೆ ಇಲ್ಲೈತಿ 1/2
ಅಂದ್ರೆ 1/2 ಇಂಟು 1/2 ಹಿಂಗಾರ ಬರೀತೀವಿ. ಯಾವುದು ಈ ಕಂಡೀಷನ್ಸ್ ಯೂಸ್ ಮಾಡೋದು. ಹಂಗಾರ ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಯೂಸ್ ಮಾಡ್ರಿ. ಅರ್ಥ ಆಯ್ತಾ? ಕ್ಲಿಯರ್ ಆಗ್ತದೆ ಈಗ ಕಾನ್ಸೆಪ್ಟ್ ಅಂದ್ರೆ ಈಗ ಕ್ಲಿಯರ್ ಆಗಿ ಒಂದ ಅರ್ಥ ಹೋಗ್ತದೆ. ಇನ್ನು ನೆಕ್ಸ್ಟ್ ನೋಡಿ 13th one ಏನಂದ್ರ ಟೂ ಬಾಲ್ ಅಂತ ಯೂಸ್ ಮಾಡೋದು. ಟೂ ಬಾಲ್ಸ್ ಆರ್ ಡ್ರಾನ್ at random with the replacement from a box containing 10 black and 8 red balls. Full stop. Find the probability that first both ball are red, second one first ball is black and second is red, third one of them is black and other is red ಅಂತ ಹೇಳಿದಾನ. ಈಗ ಈ ತರ ಕೊಟ್ಟ ಕಂಡೀಷನ್ಸ್ ಸ್ವಲ್ಪ ಏನದಲ್ಲ ಅಬ್ಸರ್ವ್ ಮಾಡ್ಬೇಕಾಗ್ತದ. ಕಂಡೀಷನ್ಸ್ ಏನೇನ್ ಕೊಟ್ಟಾನ ಫಸ್ಟ್ ಕ್ಲಿಯರ್ ಆಗಿ ನೋಡಿ. ಏನ್ ಬಾಲ್ಸ್ ಏನೇನ್ ಕೊಟ್ಟಾನ ಅಬ್ಸರ್ವ್ ಮಾಡಿ ಅದು ನೋಡ್ಕೊಂಡು ಏನ್ ಮಾಡ್ಬೇಕು ನೀವು 1/1 ಸಾಲ್ವ್ ಮಾಡ್ಬೇಕು. ಈ ಫಸ್ಟ್ ಏನೇನ್ ಅದಾವಲ್ಲ ಅವ್ರು ಬರ್ಕೊಂಡು ಫಸ್ಟ್ ಸಬ್ಟ್ರೂಟ್ ಏನ್ ಕೊಡ ನೋಡ್ರಿ. ಟೋಟಲ್ ನಂಬರ್ ಆಫ್ ಬಾಲ್ಸ್ ಅಬ್ಸರ್ವ್ ನಾ ಬರೀತಾ ಇರುತ್ತೆ ನೋಡ್ರಿ. ಟೋಟಲ್ ನಂಬರ್ ಆಫ್ ಯಾವುದು ಬಾಲ್ಸ್. ಟೋಟಲ್ ನಂಬರ್ ಆಫ್ ಬಾಲ್ಸ್ ಎಷ್ಟು ಕೊಟ್ಟಾನ 18. 10 plus 8 means 18. ಓಕೆ. ಸೊ ನೆಕ್ಸ್ಟ್ ನೋಡಿ ಅಬ್ಸರ್ವ್ ಮಾಡಿ ಮತ್ತೆ ನಂಬರ್ ಆಫ್ ಅಬ್ಸರ್ವ್ ಮಾಡಿ ಬಹಳ ಕೇರ್ಫುಲ್ ಆಗಿರ್ತೀವಿ. ಸೊ ನಂಬರ್ ಆಫ್ ಯಾವುದು ಬ್ಲ್ಯಾಕ್ ಫಸ್ಟ್ ನಂಬರ್ ಆಫ್ ಬ್ಲ್ಯಾಕ್ ಬಾಲ್ಸ್ ಎಷ್ಟು ಅದಾವು 10 ಕೊಟ್ಟಾನ. ನೆಕ್ಸ್ಟ್ ಮತ್ತೆ ಇನ್ನೊಂದು ಏನ್ ಕೊಟ್ಟ ನೋಡ್ರಿ ಮತ್ತೆ ನಂಬರ್ ಆಫ್ ಯಾವುದು ರೆಡ್ ಅಂತ ಹೇಳ ರೆಡ್ ಬಾಲ್ಸ್ ಎಷ್ಟು ಕೊಟ್ಟಾನ 8 ಕೊಟ್ಟಾನ. ಓಕೆ ಓಕೆ ಶೋರ್. ಈಗ ಅಬ್ಸರ್ವ್ ಮಾಡ್ರಿ ಲಕ್ಷ್ಯ ಇರ್ಲಿ ನಾ ಬರಿತಾ ಇರೋದು ಕೇರ್ಫುಲ್ ಏನಂತ ಲೆಟ್ ಕ್ಯಾಪಿಟಲ್ ಬಿ ಅಂತ ಯೂಸ್ ಮಾಡಿದ್ರೆ ಅದು ಬ್ಲ್ಯಾಕ್ ಬಾಲ್ ಅಂದಂಗ. ಓಕೆ ಕಾಮ ಕ್ಯಾಪಿಟಲ್ ಆರ್ ಅಂತ ಯೂಸ್ ಮಾಡಿದ್ರೆ ಅದು ರೆಡ್ ಬಾಲ್ ಅಂತ. ಈಗ ಫಸ್ಟ್ ಒನ್ ಏನ್ ಕೊಟ್ಟಾನ ಪಿ ಆಫ್ ಮೀನ್ಸ್ ಅಂದ್ರೆ ಬೋತ್ ಏನ್ ಕೇನೋ ಬೋತ್ ಆರ್ ರೆಡ್ ಬಾಲ್ಸ್ ಅಂತ ಹೇಳ್ಯಾನ. ಅಂದ್ರ ಯಾವುದು ಪಿ ಆಫ್ ಆರ್ ಇಂಟು ಆರ್ ಮೀನ್ಸ್ ಇಲ್ಲಿ ಫಾರ್ಮುಲಾ ಏನಂದ್ರೆ ಆರ್ ಇಂಟು ಆರ್ ಮೀನ್ಸ್ ಇಸ್ ಆರ್ ಇಂಟರ್ಸೆಕ್ಷನ್ ಆರ್ ಅನ್ನ. ಓಕೆ ಕ್ಲಿಯರ್ ಆಗತೈತಿ. ಈಗ ಪಿ ಆಫ್ ಆರ್ ಇಂಟು ಪಿ ಆಫ್ ಆರ್ ಈಗ ಏನೇನಾಗ್ತದೆ ನೋಡ್ರಿ. ಪಿ ಆಫ್ ಆರ್ ಇಂಟು ಎಷ್ಟದ ಟೋಟಲ್ 8 ಅಂದ್ರೆ ರೆಡ್ ಬಾಲ್ 8 ಅದ ಡಿವೈಡೆಡ್ ಬೈ ನಂಬರ್ ಆಫ್ ಬಾಲ್ಸ್ ಇಸ್ ಟೋಟಲ್ 18. ಸೊ 8/18 ಮೀನ್ಸ್ ಎಷ್ಟಾಗ್ತದ 4/9 ಇಂಟು 4/9 ಈಕ್ವಲ್ ಟು ಎಷ್ಟಾಗ್ತದೆ ನೋಡ್ರಿ. LCM ತೆಗೆದ್ರೆ 16 ಡಿವೈಡೆಡ್ ಬೈ 81 ಆಗ್ತದೆ. ಈಗ ಒಂದೇದಾಯ್ತು. ಇನ್ನು ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿ. ಸೆಕೆಂಡ್ ಒನ್ ಏನದ ಅಬ್ಸರ್ವ್ ಮಾಡ್ರಿ. ಸೆಕೆಂಡ್ ಒನ್ ಪಿ ಆಫ್ ಏನದ ಫಸ್ಟ್ ಬಾಲ್ ಅಬ್ಸರ್ವ್ ಮಾಡ್ರಿ. ಫಸ್ಟ್ ಬಾಲ್ ಈಸ್ ಏನ್ ಕೇನೋ ಬ್ಲ್ಯಾಕ್ ಅಂಡ್ ಯಾವುದು ಸೆಕೆಂಡ್ ಈಸ್ ಏನ್ ಕೇನೋ ರೆಡ್ ಇರಬೇಕು ಅಂತ ಹೇಳಿ. ಅಂದ್ರೆ ಫಸ್ಟ್ ಬ್ಲ್ಯಾಕ್ ಇರಬೇಕು ಸೆಕೆಂಡ್ ರೆಡ್ ಇರಬೇಕು ಬಿ ಮತ್ತು ಆರ್. ಓಕೆ ಅಂದ್ರೆ ಹೆಂಗ್ ಯೂಸ್ ಮಾಡ್ತೀವಿ. ಸೊ ಬಿ ಆರ್ ನ ಪಿ ಬಿ ಇಂಟು ಪಿ ಆರ್. ಓಕೆ ಈಗ ಎಷ್ಟು ಅಂತ ನೋಡ್ರಿ. ಸೊ ಪಿ ಬಿ ಅದೆಷ್ಟದ ಬ್ಲ್ಯಾಕ್ 10 divided by 18 into red 8/18 means 5/9 into 4/9 equal to ಎಷ್ಟದ 20/81. ಥರ್ಡ್ ಒನ್ ಅಬ್ಸರ್ವ್ ಥರ್ಡ್ ಒನ್ ಏನದ ಪಿ ಆಫ್ ಅದು ಒನ್ಸ್
of them, okay, is ಏನಂದ್ರ black, okay, and ಯಾವುದು second ಸಾರಿ ಸೆಕೆಂಡ್ ಅಲ್ಲ, ಏನದ ಅಂದ್ರೆ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಬ್ಲ್ಯಾಕ್ ಅಂತ ಯೂಸ್ ಮಾಡೋಣ. ಬ್ಲ್ಯಾಕ್ ಅಂಡ್, ಅಬ್ಸರ್ವ್ ಮಾಡ್ರಿ, ಬ್ಲ್ಯಾಕ್ ಅಂಡ್ ಅದರ್ ಈಸ್ ಏನಕ್ಕೇನೋ ರೆಡ್ ಅಂದ್ರೆ ಯಾವ ಬರ್ತಾವ್ರಿ, ಪಿ ಆಫ್ ಬಿ ಆರ್ ಪ್ಲಸ್ ಪಿ ಆಫ್ ಆರ್ ಬಿ. ಕ್ಲಿಯರ್ ರೀ? ಈಗ ಅಬ್ಸರ್ವ್ ಮಾಡಿ, therefore ಏನದ ಪಿ ಆಫ್ ಬಿ ಆರ್ ಇ ಪ್ಲಸ್ ಪಿ ಆಫ್ ಆರ್ ಬಿ ಏನದ ಫಾರ್ಮುಲಾ ಪ್ರಕಾರ ಪಿ ಆಫ್ ಬಿ ಇಂಟು ಪಿ ಆಫ್ ಆರ್ ಪ್ಲಸ್ ಪಿ ಆಫ್ ಆರ್ ಇಂಟು ಪಿ ಆಫ್ ಬಿ ಇಂಪ್ಲೈಸ್ ಏನದ, ಅದನ್ನ ನಾವು ಹಿಂಗ್ ಬರಿಬಹುದಲ್ಲ, 2 times of the P of B plus P of R, 2 into P of B into 2 P of R, shortcut 2 into 10 by 18 into 8 by 18. So last answer direct ಬರುತ್ತೆ ನೋಡಿ, 40 divided by 81 answer. 40 divided by 81 ಆಗ್ತದೆ. ಕ್ಲಿಯರ್ ಆಗತೈತಿ ಕಾನ್ಸೆಪ್ಟ್? ಫಸ್ಟ್ ಏನ್ ಕೊಟ್ಟ ನೋಡ್ರಿ, ನಂಬರ್ ಆಫ್ ಯಾವುದು ಬಾಲ್ಸ್, ರೆಡ್, ಬ್ಲ್ಯಾಕ್, ಓಕೆ, ಅದು ಅಬ್ಸರ್ವ್ ಮಾಡ್ಬೇಕು. ಆಮೇಲೆ ಏನಾಗ್ತದ, ಒನ್ ಬೈ ನಿಮ್ಗೆ ಕ್ಲಿಯರ್ ಆಗ್ಕೋತ ಹೋಗ್ತದ. ಇಲ್ಲ ಅಂದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತದೆ ಅಷ್ಟೇ, ಮತ್ತೇನಿಲ್ಲ. ಈಗ ನೆಕ್ಸ್ಟ್ ನೋಡ್ರಿ, ಏನದ ಫಸ್ಟ್ ನೋಡ್ರಿ, ಏನ್ ಕೊಡ ನೋಡ್ರಿ, ಫಸ್ಟ್ the probability of solving specific problem independently by A and B are 1 by 2 and 1 by 3 respectively if both try to solve the problem independently. Find the probability that first one the problem is solved, second one exactly one of them solves the problem ಅಂತ ಕೊಟ್ಟಾನ. ಓಕೆ, ಹೇಳಿ ಈಗ ಫಸ್ಟ್ ನೋಡಿ, ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಬೇಕಾಗ್ತದೆ, ಯಾಕಂದ್ರೆ ಸ್ವಲ್ಪ ಇದು ಲೆಂದಿ ಆಗ್ತದೆ. ಈಗ ಸ್ವಲ್ಪ ನೋಡಿ, ಕೇರ್ಫುಲ್ ಏನೇನ್ ಕೊಟ್ಟಾನ ಫಸ್ಟ್ ಅರ್ಥ ಮಾಡ್ಕೊಂಡು, ಯಾವುದು ಕಂಡೀಷನ್ಸ್ ಹಿಯರ್ ಸಪ್ರೂಫ್ ಹೇಳ್ದ, ಹಿಯರ್ ಪಿ ಆಫ್ ಎ ವ್ಯಾಲ್ಯೂ 1 by 2 ಕೊಟ್ಟಾನ. ಅದನ್ನ ಮತ್ತೇನ್ ಕೇಳೋಣ, ಪಿ ಆಫ್ ಬಿ ವ್ಯಾಲ್ಯೂನು 1 by 3 ಕೊಟ್ಟಾನ. ಓಕೆ, ಸೊ ನಾವು ಹಂಗಂದ್ರ ಪಿ ಆಫ್ ಎ ಡ್ಯಾಶ್ ಮೀನ್ಸ್ 1 minus ಪಿ ಆಫ್ ಎ ಎಷ್ಟಾಗತ್ತೆ ನೋಡ್ರಿ, 1 minus 1 by 2 1 by 2 ಆಗ್ತದೆ. ಹಂಗ ಪಿ ಆಫ್ ಬಿ ಡ್ಯಾಶ್ ಈಕ್ವಲ್ ಟು 1 minus ಪಿ ಆಫ್ ಬಿ ಐತಂತಂದ್ರ ಈಗ ಏನಾಗತ್ತ, 1 minus ಆಫ್ 1 by 3 ಈಕ್ವಲ್ ಟು 2 by 3. ಓಕೆ, ಫಸ್ಟ್ ಒನ್ ಏನ್ ಕ್ಯಾ ನೋಡ್ರಿ, ಫಸ್ಟ್ ಏನದನ ಪಿ ಆಫ್ ದ ಪ್ರಾಬ್ಲಮ್ ಅಂತ ಕೇಳ್ತಾನ, ದ ಪ್ರಾಬ್ಲಮ್ ಈಸ್ ಸಾಲ್ವ್ಡ್ ಅಂತ ಕೊಟ್ಟಾನ. ಸಾಲ್ವ್ಡ್ ಮೀನ್ಸ್ ಏನಾಗ್ತದ, 1 minus ಆಫ್ ಪಿ ಆಫ್ ಎ ಡ್ಯಾಶ್ ಇಂಟು ಬಿ ಡ್ಯಾಶ್. ಓಕೆ, ಅಂದ್ರೆ 1 minus ಪಿ ಆಫ್ ಎ ಡ್ಯಾಶ್ ಇಂಟು ಪಿ ಆಫ್ ಬಿ ಡ್ಯಾಶ್ ಅಂದ್ರೆ 1 minus, ಅಬ್ಸರ್ವ್ ಮಾಡಿ, 1 minus ಪಿ ಆಫ್ ಎ ಡ್ಯಾಶ್. ಪಿ ಆಫ್ ಎ ಡ್ಯಾಶ್ ಅಂತಂದ್ರೆ ಎಷ್ಟದ ನಿಮ್ದು ಬಂದಿದ್ದು, 1 by 2 ಬಂದದ, ಇದು 2 by 3 ಬಂದದ. 1 by 2 2 ಕ್ಯಾನ್ಸಲ್, 1 by 3 ಆಗ್ತದೆ.
1 by 3, 1 minus 1 by 3, 2 cancel, 1 by 3 ಆಗ್ತದೆ. 1 minus 1 by 3 means 2 by 3 answer. 2 by 3. In the second one, okay. Second can ನೋಡ್ರಿ P of, okay, ಏನದ exactly ಅಂತ ಕೊಟ್ಟಾನ. Exactly 1. Okay, one of them solve. One of them solve ಅಂತ ಕೊಟ್ಟಾನ. ಅಂದ್ರ ಏನಾಗ್ತದ? So P of A into P of B dash plus formula P of A dash into P of B. Okay, ಅಂದ್ರ P of A value 1 by 2 ಅದ, P of B value 2 by 3 ಅದ, plus P of A dash 1 by 2 ಅದ into P of B. P of B means P of B is 1 by 3. Total ಏನಾಗುತ್ತಾ? 1 by 3 plus 1 by 6 means 2 plus 1 by ಯಾವುದು 6 ಅಂದ್ರ 3 by 6. Answer is 1 by 2. So 1 by 2 ನೋಡಿ ಯಾವುದು ಈ ಪ್ರಾಬ್ಲಮ್ಸ್ 1 by 2. Clear ಆದತಿ ಕಾನ್ಸೆಪ್ಟ್? ಇನ್ನು ನೆಕ್ಸ್ಟ್ ನೋಡ್ರಿ ಏನ್ ಕೊಟ್ಟಾನ ಕಂಡೀಷನ್ಸ್ ಅಲ್ಲಿ. In hostel 60% of the students read Hindi newspapers, 40% read English newspapers and 20% read both Hindi and English newspapers, full stop. A student is selected at random. First one, A. Find the probability that she reads neither Hindi nor English newspapers. Second one, B. If she reads Hindi newspapers, find the probability that she reads English newspapers. C. Third one, C. If she reads English newspapers, find the probability that she reads Hindi newspapers ಅಂತ ಕೊಟ್ಟಾನ. ಓಕೆ, ಈ ಫಸ್ಟ್ ನೋಡಿ ಏನ್ ಕೊಟ್ಟಾನ ಅನ್ನೋಕ್ಕಿಂತ ಫಸ್ಟ್ ಡಾಟಾ ಅಬ್ಸರ್ವ್ ಮಾಡಿ. ಏನದ ಗಿವನ್ ಡಾಟಾ. ಸೊ ಡಾಟಾ ಅಂದ್ರೆ ಗೊತ್ತಿರಬೇಕು. ಡಾಟಾ ಗೊತ್ತಾತಂತಂದ್ರೆ ನಿಮಗ ಕ್ಲಿಯರ್ ಆಗಿ ಅರ್ಥ ಆಕೋತ ಹೋಗ್ತದ, ಇಲ್ಲಾದ್ರೆ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಕೋತ ಹೋಗ್ತದ. ಈಗ ಅಂದ್ರೆ ನಾವು ಏನ್ ಮಾಡೋಣ, ಎಚ್ ಅಂತಂದ್ರ ಹಿಂದಿ ಅಂತ ಅನ್ಕೊಳ್ಳೋಣ, ಇ ಅಂತಂದ್ರ ಏನ್ ಮಾಡೋದ್ರಿ ಅಬ್ಸರ್ವ್ ಮಾಡ್ರಿ, ಇ ಅಂತಂದ್ರ ಇಂಗ್ಲಿಷ್ ಅಥವಾ ಎ ಎರರ್ ಅನ್ರಿ ಬಿ ಎರರ್ ಅನ್ರಿ ನಿಮಗ್ ಬಿಟ್ಟಿದ್ದು. ಈ ಫಸ್ಟ್ ನೋಡಿ, ಓಕೆ, ಫಸ್ಟ್ ಏನು ಕೊಟ್ಟಾನ ಅಬ್ಸರ್ವ್ ಮಾಡಿ ಸ್ವಲ್ಪ ಕೇರ್ಫುಲ್. ಲೆಟ್ ಅಂತ ಯೂಸ್ ಮಾಡ್ತಾರ. ಲೆಟ್ ಯಾವುದು ಎಚ್ ಅಂತ ಯೂಸ್ ಮಾಡ್ತಾನೆ. ಫಸ್ಟ್ ಲೆಟ್ ಎಚ್ ಬಿ ದಿ events, okay, events that a student, observe ಮಾಡ್ರಿ, that a student reads, ಹೌದಾ, ಹಿಂದಿ, ಅಬ್ಸರ್ವ್ ಮಾಡ್ರಿ, ಹಿಂದಿ ನ್ಯೂಸ್ ಪೇಪರ್, ಓಕೆ, ನ್ಯೂಸ್ ಪೇಪರ್ and capital E be the event that a student, observe ಮಾಡ್ರಿ, a student reads, okay, reads English, ಯಾವುದು English newspapers, ಓಕೆ. ಈಗ ಹಂಗಂದ್ರ ಪಿ ಆಫ್ ಎಚ್ ಎಷ್ಟು ಕೊಟ್ಟ ನೋಡ್ರಿ, 40% ಅಂದ್ರೆ 60 ಅದ. ಯಾವುದು ಪಿ ಆಫ್ ಇ, ಪಿ ಆಫ್ ಎ ಹಿಂದಿ, ಅಬ್ಸರ್ವ್ ಮಾಡ್ರಿ, ಹಿಂದಿದು 60% ಕೊಟ್ಟ. 60 ಡಿವೈಡೆಡ್ ಬೈ ಏನದ, 60 ಡಿವೈಡ್ ಬೈ 100 ಮಾಡ್ಬಿಡ್ತೀನಿ. ಅಂದ್ರೆ 60% ಅನ್ನ ಏನ್ ಮಾಡ್ತೀನಿ, 60 by 100 ಬರ್ಕೋತೀನಿ, ಅಂದ್ರೆ 0.6. ಅದನ್ನ ಪಿ ಆಫ್ ಇ ಇಂಗ್ಲಿಷ್ 40% ಅದ, 40% ಅನ್ನ 40 by 100 ಮಾಡ್ಕೊಂಡು 0.4 ಅಂತ ಬರ್ಕೋತೀನಿ. ಯಾವುದು ಫಸ್ಟ್, ಯಾವುದು ಇಂಗ್ಲಿಷ್ ಇದ್ದು ಮತ್ತು
ಹಿಂದಿ ಯಾವುದು ಪಿ ಆಫ್ ಎಚ್ ಮತ್ತು ಪಿ ಆಫ್ ಇ ಆಯಿಂಡ್ ಅಬ್ಸರ್ವ್ ಮಾಡ್ರಿ ಆಯಿಂಡ್ ಇಂಟರ್ಸೆಕ್ಷನ್ ಅಬ್ಸರ್ವ್ ಮಾಡ್ರಿ ಪಿ ಆಫ್ ಯಾವುದು ಎಚ್ ಇಂಟರ್ಸೆಕ್ಷನ್ ಇ ಇಲ್ಲೇ ಹೌದಾ 20 ಡಿವೈಡೆಡ್ ಬೈ 100 ಆಗ್ತದೆ ಈಕ್ವಲ್ ಟು 0.2 ಇಲ್ಲ 20% ಕೊಟ್ಟಾನ ಬೋತ್ ಅಬ್ಸರ್ವ್ ಮಾಡ್ರಿ ಕಂಡೀಷನ್ಸ್ ಓಕೆ 0.2 ಅದ ಈಗ ಅಬ್ಸರ್ವ್ ಮಾಡಿ ಫಸ್ಟ್ ಒನ್ ಎ ನಾವು ಏನ್ಕೇನ ನೈದರ್ ಮೀನ್ಸ್ ಅಂತಂದ್ರೆ ಏನದ ಪಿ ಆಫ್ ಎ ಯೂನಿಯನ್ ಬಿ ಅಂದಂಗ ಅಂದ್ರೆ ಏನದ ಫಾರ್ಮುಲಾ ಪಿ ಆಫ್ ಎ ಪ್ಲಸ್ ಪಿ ಆಫ್ ಬಿ ಮೈನಸ್ ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಈಗ ಕಂಡಿಡಿದ್ವಿ ಪಿ ಆಫ್ ಎ ಅಂತಂದ್ರ 0.6 ಪ್ಲಸ್ 0.4 ಮೈನಸ್ 0.2 ಸೊ ಲಾಸ್ಟ್ ಆನ್ಸರ್ ಇಸ್ 0.8 ಇದು ಫಸ್ಟ್ ಒನ್ ಅದನ್ನ ಫಸ್ಟ್ ಒನ್ ಅನ್ನ ಅದಕ್ಕೆ ಏನ್ ಮಾಡ್ತೀವಿ ಲಾಸ್ಟ್ ಏನ್ ಬರ್ತೀವಿ ಪ್ರೊಬಾಬಿಲಿಟಿ ಏನದ ಪ್ರೊಬಾಬಿಲಿಟಿ ಏನದ ದ್ಯಾಟ್ ಪ್ರೊಬಾಬಿಲಿಟಿ ದ್ಯಾಟ್ ಶಿ ರೀಡ್ ಅಬ್ಸರ್ವ್ ಮಾಡ್ರಿ ಏನದ ಶಿ ರೀಡ್ಸ್ ನೈದರ್ ಹಿಂದಿ ಓಕೆ ನಾರ್ ಏನ್ಕೇನ ಇಂಗ್ಲಿಷ್ ಯಾವುದು ನ್ಯೂಸ್ ಪೇಪರ್ ಓಕೆ ಅಂದ್ರೆ ಏನಾಗ್ತದ ಅವಾಗ 1 ಮೈನಸ್ ಪಿ ಆಫ್ ಎ ಯೂನಿಯನ್ ಬಿ ಅಂದ್ರೆ ಏನಾಗ್ತದೆ 1 ಮೈನಸ್ 0.8 ಮೀನ್ಸ್ 0.2 ಆನ್ಸರ್ ಅಂದ್ರೆ 1/5 0.2 ಅಂದ್ರೆ 1/5 ಫಸ್ಟ್ ಒನ್ ಆಯ್ತು ಇನ್ನು ಸೆಕೆಂಡ್ ಒನ್ ಅಬ್ಸರ್ವ್ ಮಾಡಿ ಸೆಕೆಂಡ್ ಒನ್ ಇಲ್ಲಿ ಬರ್ದಿರ್ತೀನಿ ಸೆಕೆಂಡ್ ಒನ್ ಏನ್ ಕೇಳಂದ್ರೆ ಸೆಕೆಂಡ್ ಒನ್ ಬಿ ಏನಂದ್ರೆ ಫಸ್ಟ್ ನೋಡಿ ಸೆಕೆಂಡ್ ಒನ್ ಬಿ ಅಬ್ಸರ್ವ್ ಮಾಡ್ರಿ ಕೊಟ್ಟಿರುವಂತ ಸೆಕೆಂಡ್ ಒನ್ ಬಿ ಇಫ್ ಶಿ ರೀಡ್ಸ್ ಹಿಂದಿ ನ್ಯೂಸ್ ಪೇಪರ್ಸ್ ಫೈಂಡ್ ದಿ ಪ್ರೊಬಾಬಿಲಿಟಿ ದ್ಯಾಟ್ ಶಿ ರೀಡ್ಸ್ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಅಂತಂದ್ರೆ ಅದು ಏನಾಗ್ತದೆ ಪಿ ಆಫ್ ಇ ಮೀನ್ಸ್ ಇಂಗ್ಲಿಷ್ ಡಿವೈಡೆಡ್ ಬೈ ಹಿಂದಿ ಈಕ್ವಲ್ ಟು ಏನದ ಫಾರ್ಮುಲಾ ಪಿ ಆಫ್ ಎಚ್ ಇಂಟರ್ಸೆಕ್ಷನ್ ಇ ಡಿವೈಡೆಡ್ ಬೈ ಯಾವುದು ಪಿ ಆಫ್ ಎಚ್ ಪಿ ಆಫ್ ಇ ಇಂಟರ್ಸೆಕ್ಷನ್ ಎಚ್ ಮೀನ್ಸ್ 0.2 ಕಂಡಿಡಿದ್ವಿ ಆಗಲೇ 0.2 ಡಿವೈಡೆಡ್ ಬೈ ಪಿ ಆಫ್ ಎಚ್ ಎಷ್ಟದ 0.6 ಮೀನ್ಸ್ 1/3 ಥರ್ಡ್ ಒನ್ ಸಿ ನೀವು ಏನ್ ನೋಡ್ರಿ ಅಬ್ಸರ್ವ್ ಮಾಡ್ರಿ ಏನೇನ ಇಫ್ ಶಿ ರೀಡ್ಸ್ ಇಂಗ್ಲಿಷ್ ನ್ಯೂಸ್ ಪೇಪರ್ಸ್ ಫೈಂಡ್ ದ ಪ್ರೊಬಾಬಿಲಿಟಿ ಶಿ ರೀಡ್ ಹಿಂದಿ ನ್ಯೂಸ್ ಪೇಪರ್ಸ್ ಅಂತ ಅದು ಹೌದಾ ಇದು ಉಲ್ಟಾಕ್ಕೆ ಯಾವ್ದ ಪಿ ಆಫ್ ಎಚ್ ಡಿವೈಡ್ಸ್ ಇ ಸೊ ಪಿ ಆಫ್ ಎಚ್ ಇಂಟರ್ಸೆಕ್ಷನ್ ಇ ಡಿವೈಡೆಡ್ ಬೈ ಪಿ ಆಫ್ ಇ ಮೀನ್ಸ್ 0.2 divided by 0.4 means 1/2 ಓಕೆ ಈ ತರ ಏನದಲ್ಲ ಕಂಡೀಷನ್ಸ್ ಬರ್ತಾವು ಸೊ ನೆಕ್ಸ್ಟ್ ಇದರಲ್ಲಿ ಎಕ್ಸರ್ಸೈಸ್ ಅಂದ್ರೆ ಲಾಸ್ಟ್ ಬರ್ತಾ ಇರೋದು ಯಾವುದು ಬಯಾಸ್ ಥಿಯರಮ್ಸ್ ಆಯ್ತಂದ್ರೆ ಪ್ರೊಬಾಬಿಲಿಟಿ ಎಂಡ್ ಆಯ್ತು ಓಕೆ ಥ್ಯಾಂಕ್ ಯು